ಜನವರಿ 22 ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ. 2-3 ದಿನಗಳಿಂದ ಆಹ್ವಾನದ ವಿಷಯ ಬಹಳ ಚರ್ಚೆ ಆಗ್ತಾ ಇದೆ. ಯಾರಿಗೆ ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿಲ್ಲ, ಯಾರಿಗೆ ಕೊಟ್ಟು ಬರಬೇಡಿ ಅಂತ ಹೇಳಿದ್ದಾರೆ, ಯಾರಿಗಾದರೂ ಕೊಡದೇನೂ ಬನ್ನಿ ಅಂತ ಹೇಳಿದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚರ್ಚೆಗಳು ತುಂಬ ನಡೀತಾ ಇದೆ. ಮುರಳಿ ಮನೋಹರ್ ಜೋಶಿ ಅವರಿಗೆ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಆಹ್ವಾನ ಕೊಟ್ಟು ವಯಸ್ಸಿನ ಕಾರಣಕ್ಕಾಗಿ ಬರಬೇಡಿ ಅಂತ ಹೇಳಿದ್ದಾರೆ ಅನ್ನೋ ಚರ್ಚೆ. ಅದನ್ನು ಟ್ರಸ್ಟಿನ ಕಾರ್ಯದರ್ಶಿ ಹೇಳಿದರು. ಈಗ ವಿಪಕ್ಷಗಳ ಮುಖಂಡರಿಗೆ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋ ಆಹ್ವಾನ ಅಧೀರ್ ರಂಜನ್ ಚೌಧರಿ ಅವರಿಗೆ ಕೊಟ್ಟಿದ್ದಾರೆ. ಅವ್ರಿಗಷ್ಟೇ ಅಲ್ಲ, ಅಂದರೆ ಅರವಿಂದ್ ಕೇಜ್ರಿವಾಲು, ಸೀತಾರಾಮ್ ಯಚೂರಿ, ಮಾಯಾವತಿ ಅನೇಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನ ಬಂದಿದ್ದನ್ನು ದಿಗ್ವಿಜಯ್ ಸಿಂಗ್ ಖಚಿತಪಡಿಸಿದ್ರು. ಅವ್ರು ಹೇಳಿದ್ರು, ಅಂದರೆ ತುಂಬ ಧನಾತ್ಮಕವಾಗಿದ್ದಾರೆ ಸೋನಿಯಾ ಗಾಂಧಿ ಈ ಕಾರ್ಯಕ್ರಮದ ಬಗ್ಗೆ ಅಂತ, ತುಂಬ ಧನಾತ್ಮಕವಾಗಿದ್ದಾರೆ. 22ನೇ ತಾರೀಕು ಪ್ರಾಣ ಪ್ರತಿಷ್ಠೆ ಆಗತ್ತೆ. ರಾಮಲೀಲಾ ವಿಗ್ರಹದ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ದೇಶಾದ್ಯಂತ ಸಾವಿರಾರು ಗಣ್ಯರಿಗೆ, ರಾಜಕಾರಣಿಗಳು, ಬೇರೆ ಬೇರೆ ಕ್ಷೇತ್ರಗಳ ಗಣ್ಯರಿಗೆ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ರಾಮ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ಆಹ್ವಾನ ತಲುಪಿಸಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ, ಅಧೀರ್ ರಂಜನ್ ಚೌಧರಿ ಅವರು ಕೂಡ, ಅದರ ನಿರ್ಮಾಣ ಸಮಿತಿ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅವರು ಆಹ್ವಾನ ಕೊಟ್ಟಿದ್ದಾರೆ. ಈ ಆಹ್ವಾನದ ಬಗ್ಗೆ ದಿಗ್ವಿಜಯ್ ಸಿಂಗ್ ಹೇಳಿದ್ದೇನು? ಅಯೋಧ್ಯ ಟ್ರಸ್ಟ್ ಯಾವುದೇ ಪಕ್ಷಕ್ಕೆ ಸೇರಿದ ಟ್ರಸ್ಟ್ ಅಲ್ಲ, ಇದು ಸರ್ಕಾರದಿಂದ ಸ್ಥಾಪನೆ ಆಗ್ತಾ ಇರುವ ದೇವಸ್ಥಾನ. ಫ್ಯಾಕ್ಚುಲಿ ಈಸ್ ರಾಂಗ್. ರಾಮ ಮಂದಿರಕ್ಕೂ ಸರ್ಕಾರಕ್ಕೂ ತೆರಿಗೆದಾರರ ದುಡ್ಡಿಗೂ ಸಂಬಂಧ ಇಲ್ಲ. ಇವರು ಹೇಳಿದ್ರು ಸರ್ಕಾರದಿಂದ ಸ್ಥಾಪನೆ ಮಾಡಲಾಗ್ತಾ ಇರುವ ದೇವಸ್ಥಾನ ಇಲ್ಲ. ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಸರ್ಕಾರ ಒಂದು ಟ್ರಸ್ಟ್ ರಚಿಸಬೇಕಾಗಿತ್ತು. ಸರ್ಕಾರ ಟ್ರಸ್ಟ್ ರಚಿಸಿತು, ರಾಮ ಜನ್ಮಭೂಮಿ ಕ್ಷೇತ್ರ ಟ್ರಸ್ಟ್. ಆ ಟ್ರಸ್ಟ್ನವರು ದೇಣಿಗೆ ಕೇಳಿದ್ರು ಜನರ ಹತ್ರ. ಜಗತ್ತಿನ ಇದುವರೆಗಿನ ಅತಿ ದೊಡ್ಡ ಕ್ರೌಡ್ ಫಂಡಿಂಗ್ ಅಂತಾಗಿದ್ದು ಭಾರತದ ಅಯೋಧ್ಯೆಯ ರಾಮ ಮಂದಿರಕ್ಕೆ. ಜಗತ್ತಿನಲ್ಲೇ ಇಷ್ಟು ದೊಡ್ಡ ಕ್ರೌಡ್ ಫಂಡಿಂಗ್ ಇನ್ನೂ ತನಕ ಆಗಿಲ್ವಂತೆ. ಎಲ್ಲ ಓದ್ತಾ ಇದ್ದೆ ನಾನು. 45 ದಿನಗಳಲ್ಲಿ 3,500 ಕೋಟಿ, 45 ದಿನಗಳಲ್ಲಿ 3,500 ಕೋಟಿ ಫಂಡ್ ರೇಸ್ ಆಗಿದೆ. ಆದ್ದರಿಂದ ಸರ್ಕಾರದಿಂದ ಸ್ಥಾಪಿಸಲಾಗ್ತಾ ಇರುವ ದೇವಸ್ಥಾನ ದಿಗ್ವಿಜಯ್ ಸಿಂಗ್ ಏನು ಹೇಳ್ತಾರಲ್ಲ, ನೋ, ಇಟ್ ಈಸ್ ನಾಟ್. ಮಂದಿರದ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಏನು ತೊಂದರೆ, ದಿಗ್ವಿಜಯ್ ಸಿಂಗ್ ಕೇಳ್ತಾರೆ. ಈ ವಿಷಯದಲ್ಲಿ ಸೋನಿಯಾ ಗಾಂಧಿ ಬಹಳ ಧನಾತ್ಮಕವಾಗಿದ್ದಾರೆ. ಆಮಂತ್ರಣ ಸಿಕ್ಕಿದೆ, ಸೋನಿಯಾ ಗಾಂಧಿ ಹೋಗ್ತಾರೆ. ಇವ್ರು ಹೇಳಿದ್ದು ಸೋನಿಯಾ ಅವರಿಗೆ ಹೋಗೋದಕ್ಕೆ ಆಗದೇ ಇದ್ದರೆ ನಮ್ಮ ನಿಯೋಗ ಹೋಗುತ್ತೆ ಅಂತ, ಕಾಂಗ್ರೆಸ್ಸಿನ ನಿಯೋಗ ಹೋಗುತ್ತೆ. ಸೋನಿಯಾ ಗಾಂಧಿ ಹೋಗ್ತಾರಾ? ಹೋಗದೇ ಇದ್ದರೆ ಕಾಂಗ್ರೆಸ್ಸಿನ ನಿಯೋಗ ಅಂತ ಒಂದು ಹೋಗುತ್ತಾ? ಅರವಿಂದ್ ಕೇಜ್ರಿವಾಲು, ಡಿ ರಾಜಾ, ಸೀತಾರಾಮ್ ಯಚೂರಿ, ಉದ್ಧವ್ ಠಾಕ್ರೆ ಬರ್ಬೋದು, ನನಗೇನೋದೇನು ಆಶ್ಚರ್ಯ ಇಲ್ಲ. ಯಚೂರಿ ಥರದವರು, ಕಮ್ಯುನಿಸ್ಟ್ ಪಕ್ಷದವರು. ಹಂಗೆ ಒಂದು ವೇಳೆ ಹೋಗ್ಬಿಟ್ರೆ ರಾಜಕಾರಣದಲ್ಲಿ ಒಂದು ಪ್ಯಾರಾಡಿಮ್ ಶಿಫ್ಟ್ ಇದು. ಸೈದ್ಧಾಂತಿಕ ಕಮ್ಯುನಿಸ್ಟ್ ಪಕ್ಷದ ಬಂದು ಕೂತ್ಕೊಂಡ್ಬಿಟ್ರೆ ಒಂದು ಪರ್ಸೆಪ್ಷನ್, ಕಾಂಗ್ರೆಸ್ನವರು ಅದನ್ನು ಸ್ಪಷ್ಟವಾಗಿ ಅಲ್ಲಗಳಿದ್ದಾರೆ. ಮಂದಿರಕ್ಕೆ ವಿರುದ್ಧ ಇತ್ತು ಕಾಂಗ್ರೆಸ್ಸು ಅಂತ ಇಲ್ಲ, ಹಂಗೆಲ್ಲ. ಅಂದರೆ ಸಂಜೆನೂ ಇದನ್ನೇ ಡಿಬೇಟ್ ಮಾಡಿದ್ರು. ಹೆಂಗೆ ಬಂತೋ ಹಂಗೆ ಹೋಯ್ತು ಕಾಂಗ್ರೆಸ್ ಇದರಲ್ಲಿ. ಅಂದರೆ ಗಾಳಿ ಹೆಂಗೆ ಬರುತ್ತೋ ಹಾಗೆ. 500 ವರ್ಷಗಳ ಹೋರಾಟ, ಒಂದೇ ಒಂದು ದಶಕ ರಾಮ ಮಂದಿರಕ್ಕಾಗಿ ಭಾರತದ ಹಿಂದೂಗಳು ಪ್ರಯತ್ನ ಪಡೆದಂಥ ಒಂದು ದಶಕವನ್ನು ಕಳೆದ 500 ವರ್ಷಗಳಲ್ಲಿ ತೋರಿಸೋದಕ್ಕಾಗದು. ಯಾವುದೋ ರೀತಿಯ ಪ್ರಯತ್ನ. ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕೆ ಹೋದರು, ಆ ಜಾಗವನ್ನು ಸೈನ್ಯ ಕಟ್ಕೊಂಡು ಯುದ್ಧ ಮಾಡೋದಕ್ಕೆ ಹೋದರು. ಆಯಿತು, ಬಾಬರಿ ಮಸೀದಿ ಕಟ್ಕೊಂಡಿದ್ದೀರಲ್ಲಪ್ಪ, ಪಕ್ಕದಲ್ಲಿ ನಾವು ಒಂದು ಸಣ್ಣ ರಾಮಲಲ್ಲ ಇಷ್ಟೇ ಮೂರ್ತಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂದರು. ನಡೀತಾ ಇತ್ತು. ಕೋರ್ಟ್ ಬಂದಮೇಲೆ ಕೋರ್ಟಿಗೆ ಹೋಯಿತು.
1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂತು. ಅದೇ ವರ್ಷ ಅಯೋಧ್ಯೆಯಲ್ಲಿ ಒಂದು ಘಟನೆ ಆಗುತ್ತೆ. ಗೋವಿಂದ ವಲ್ಲಭ ಪಂತರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ. ಆ ಡಿಸ್ಟ್ರಿಕ್ಟಿಗೆ ಕೆ ನಾಯರ್ ಅನ್ನುವಂಥವ್ರು DC ಆಗಿರ್ತಾರೆ, ಜಿಲ್ಲಾಧಿಕಾರಿ, ರಾಮಭಕ್ತ. ಬೇಸಿಕಲಿ ಕೆ ನಾಯರ್ ಹೆಂಡತಿ ಏನು ಮಾಡ್ತಾರೆ, ಲೋಕಲ್ ಒಂದಷ್ಟು ಜನರನ್ನ ಕರ್ಕೊಂಡು ಹೋಗಿ ಸಣ್ಣದೊಂದು ರಾಮಲಲ್ಲಾ ವಿಗ್ರಹವನ್ನು ಒಳಗಿಟ್ಟುಬಿಡ್ತಾರೆ. ರಾಮಲಲ್ಲಾ ವಿಗ್ರಹ ಬೆಳಗ್ಗೆ ಎದ್ದು ಜೋರು ಸುದ್ದಿ, ರಾಮಲಲ್ಲಾ ಪ್ರಕಟ ಹುವೆ, ರಾಮಲಲ್ಲಾ ಪ್ರಕಟ ಹುವೆ ಅಂತ. ನೆಹರು ಅವ್ರಿಗೆ ಭಾಳ ಸಿಟ್ಟು ಬಂತು ಅವಾಗ. ಗೋವಿಂದ ವಲ್ಲಭ ಪಂತ್ರಿಗೆ ಭಾಳ ಬೈದ್ರಂತೆ, ಮೊದಲ ಆ ಮೂರ್ತಿ ಹೊರಗೆ ಹಾಕಿ ಅಲ್ಲಿರೋರನ್ನೆಲ್ಲ ಹೊರಗಡೆ ಓಡಿಸಿ ಅಂತ. ಗೋವಿಂದ ವಲ್ಲಭ ಪಂತ್ ಹೇಳಿದ್ರು, ಹಂಗೇನಾರು ಮಾಡಿದ್ರೆ ಅಯೋಧ್ಯೆ ಹೊತ್ಕೊಂಡು ಉರಿದು ಬಿಡುತ್ತೆ, ಕೆ ಪಂತ್ ಮೇಲೆ ಕ್ರಮ ಕೈಗೊಳ್ಳಿ ಅಂದರು. ಅವ್ರು ಹೆಂಡತಿ ತಂದು ಇಟ್ಟಿರೋದು ನಾನೇನು ಮಾಡಲಿ ಅಂದ್ರಂತವ್ರು. ಶೀ ಈಸ್ ಅನ್ ಇಂಡಿವಿಜುವಲ್, ನಾಟ್ ಜಿಲ್ಲಾಧಿಕಾರಿ. ಕೆ ಪಂತ್ ಜಿಲ್ಲಾಧಿಕಾರಿ, ಕೆ ನಾಯರ್. ಹಾಗೆ ಇನ್ನೊಂದು ಕಡೆ ಸೋಮನಾಥ ದೇವಸ್ಥಾನ, ಅದರ ಪುನರುತ್ಥಾನ ಸರ್ದಾರ್ ವಲ್ಲಭಭಾಯಿ ಪಟೇಲರ ಕನಸಾಗಿತ್ತು. ಪುನರುತ್ಥಾನ ಆಯಿತು, ಮರು ನಿರ್ಮಾಣ ಆಯಿತು. ಅದರ ಉದ್ಘಾಟನೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಹೋಗೋದು ಇಷ್ಟ ಇರಲಿಲ್ಲ, ಬಾಬು ರಾಜೇಂದ್ರ ಪ್ರಸಾದ್ ಹೋಗೋದು ಇಷ್ಟ ಇರಲಿಲ್ಲ. ನೆಹರು ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಬೇಡ, ಹೋಗಬೇಡಿ. ಸಂಜೆ ಡಿಬೇಟ್ ಮಾಡೋ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು. ಆವತ್ತಿನ ಕಾಲಘಟ್ಟಕ್ಕೆ ತಕ್ಕನಾಗಿ ಅವರು ನಡ್ಕೊಂಡಿದ್ದಾರೆ. 1947 ಆಗಸ್ಟ್ 15 ದೇಶ ಒಡೆದಿತ್ತು, ಪಾಕಿಸ್ತಾನ ರಚನೆ ಆಗಿತ್ತು, ಹಿಂದೂ ಮುಸ್ಲಿಂ ದಂಗೆಗಳಾಗಿದ್ದು. ಅಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ದೇವಸ್ಥಾನದ ಪರವಾಗಿ ನಿಂತ್ಕೊಂಡ್ರೆ, ಒಂದು ಶ್ರದ್ಧೆಯ ಪರವಾಗಿ ನಿಂತ್ಕೊಂಡ್ರೆ, ಒಂದು ಧರ್ಮದ ಪರವಾಗಿ ನಿಂತ್ಕೊಂಡ್ರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ನೆಹರು ಹಂಗೆ ಮಾಡಿದರು ಅಂತ ವಾಟ್ ಎವರ್ ಇತಿಹಾಸ ಜಡ್ಜ್ ಮಾಡುತ್ತೆ. ಆ ನಂತರ ಅನೇಕ ಕಾಲ 1986ರಲ್ಲಿ ಮಂದಿರದ ಅಲ್ಲಿದ್ದ ಕಟ್ಟಡದ ಗೇಟ್ಗಳನ್ನು ತೆಗೆಸಿ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದು ರಾಜೀವ್ ಗಾಂಧಿ. ಅದರ ಬಗ್ಗೆ ನೋ ಡೌಟ್. ಶಾಬಾನು ಪ್ರಕರಣ ಆಯ್ತು. ಅವಾಗ ಸುಪ್ರೀಂ ಕೋರ್ಟು ಮೇಂಟೆನೆನ್ಸ್ ಕೊಟ್ಟುಬಿಡ್ತು. ಇಸ್ಲಾಂನಲ್ಲಿ ಮೇಂಟೆನೆನ್ಸಿಗೆ ಅವಕಾಶ ಇಲ್ಲ, ತಲಾಕ್ ಕೊಟ್ಟ ಮೇಲೆ ಮುಗೀತು, ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅಂತ. ನಾನು ನಿರ್ಗತಿಗಳಿದ್ದೀನಿ, ಗಂಡ ಹಿಂಗೆ ತಲಾಕ್ ಕೊಟ್ಟು ತಲಾಕ್ ಅಂದು ಹೋಗ್ಬಿಟ್ರೆ ಜೀವನ ಹೆಂಗೆ ಮಾಡಲಿ, ನನಗೆ ಜೀವನಾಂಶ ಬೇಕು ಅಂತ ಹೆಣ್ಮಗಳು ಶಾಬಾನು ಕೋರ್ಟಿಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಜೀವನಾಂಶ ಕೊಡಬೇಕು ಅಂತ ತೀರ್ಪು ಕೊಟ್ಬಿಡ್ತು. ಇಸ್ಲಾಮಿಗೆ ವಿರುದ್ಧವಾದ ತೀರ್ಪು ಅಂತ ಮೌಲ್ವಿಗಳದು ಸಿಡಿದೆದ್ರು. ಆ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಸ್ಟ್ರಕ್ ಡೌನ್ ಮಾಡಿದ್ರು ರಾಜೀವ್ ಗಾಂಧಿ ಸರ್ಕಾರ. ಮಾಡ್ತು, ಇಲ್ಲ ಜೀವನಾಂಶ ಕೊಡಬೇಕಾಗಿಲ್ಲ ಅಂತ. ಆವಾಗ ಮುಸ್ಲಿಮರ ಪರವಾಗಿ ನಿಂತ್ಕೊಂಡ್ರು, ಕಾಂಗ್ರೆಸ್ ಮುಸ್ಲಿಮರ ಪರವಾಗಿ ನಿಂತ್ಕೊಂಡ್ರು ಅಂತ ಒಂದು ಭಾವನೆ ಕ್ರಿಯೇಟ್ ಆಯಿತು. ಆವಾಗ ಅರುಣ್ ನೆಹರು ಸಲಹೆ ಕೊಟ್ಟರು, ನೀವು ಮುಸ್ಲಿಮರ ಪರ ಅನ್ನುವ ಭಾವನೆ ವ್ಯಕ್ತ ಆಗ್ತಾ ಇದೆ, ಬೆಸ್ಟ್ ಅಂದರೆ ರಾಮ ಮಂದಿರದ ಗೇಟ್ ತೆಗೆದು ಪೂಜೆಗೆ ಅವಕಾಶ ಮಾಡಿಕೊಟ್ಬಿಡೋದು. ಆವಾಗ ಬ್ಯಾಲೆನ್ಸ್ ಅನಿಸುತ್ತೆ. ಮುಸ್ಲಿಮರ ಪರವಾಗಿ ಒಂದೇನೋ ಮಾಡಿದ್ರು, ಹಿಂದೂಗಳ ಪರವಾಗಿ ಒಂದೇನೋ ಮಾಡಿದರು. ಹಾಗೆ ಈ ಕಾಂಗ್ರೆಸ್ನವ್ರು ಇವತ್ತು ಕ್ಲೇಮ್ ಮಾಡ್ಕೋತಾರೆ, ಯಾರು ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದು, ರಾಜೀವ್ ಗಾಂಧಿ ಮಾಡಿಕೊಡ್ಲಿಲ್ವಾ ಅಂತ. ಅದಾಯಿತು, ರಾಜೀವ್ ಗಾಂಧಿ ಹತ್ಯೆ ಆಯಿತು, PV ನರಸಿಂಹರಾವ್ ಬಂದರು. PV ನರಸಿಂಹರಾವರ ಕಾಲದಲ್ಲೇ ಬಾಬರಿ ಮಸೀದಿ ಧ್ವಂಸ ಆಗಿತ್ತು, ಕರಸೇವೆ ನಡೆದದ್ದು ಆ ಕಾಲದಲ್ಲಿ. ರಾಜೀವ್ ಗಾಂಧಿಯವರು ಬಾಗಿಲು ತೆಗೆಸೋದಕ್ಕಿಂತ ಮುಂಚೆ ಒಂದು ತಾಲಾಕ್ ಹೋಲೋ ಅಭಿಯಾನ ಅಂತ ಉಡುಪಿಯಿಂದ ಶುರುವಾಯಿತು, ಪೇಜಾವರ್ಷಗಳ ನೇತೃತ್ವದಲ್ಲಿ. ಅದು ಉಡುಪಿಯಿಂದ. PV ನರಸಿಂಹರಾವ್ ಅವರ ಕಾಲದಲ್ಲಿ ಬಾಬರಿ ಮಸೀದಿ ಧ್ವಂಸ ಆಯಿತು. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನರಸಿಂಹರಾಯರು ಕಾರಣ ಆಗಿದ್ದರು ಅದಕ್ಕೆ. ಅದಾದ ನಂತರ ನರಸಿಂಹರಾಯರು ಸೈಡ್ಲೈನ್ ಆಗಿಬಿಟ್ರು. 2014ರಲ್ಲಿ 2009 ಅನ್ಸುತ್ತೆ ಬಹುಶಃ, ರಾಮಸೇತು ಯೋಜನೆ ಬಂತು. ಭಾರತ ಶ್ರೀಲಂಕಾಗಳ ಮಧ್ಯದಲ್ಲಿ ರಾಮಸೇತು ಇದೆ. ಹಡಗುಗಳು ಹಂಗೆ ಸುತ್ತಾಕೊಂಡು ಹೋಗ್ಬೇಕು. ಈ ರಾಮಸೇತುನ ಸ್ವಲ್ಪ ಒಡೆದು ಬಿಟ್ಟರೆ ಒಳಗಡೆಯಿಂದ ಹಡಗುಗಳು ಹೋಗ್ತವೆ, ಈಸಿ ಆಗುತ್ತೆ ಅಂತ. ಆ ಪ್ರಾಜೆಕ್ಟ್ ಬಂದ ಸಂದರ್ಭದಲ್ಲಿ ಅದನ್ನು ಶ್ರದ್ಧಾವಂತ ಹಿಂದೂಗಳು ವಿರೋಧಿಸಿದ್ರು. 2007ರಲ್ಲಿ ಅದು ರಾಮಸೇತು ನೋಡಿತೀರಾ ನೀವು ಅಂತ. ಆವಾಗ ಕೇಂದ್ರ ಸರ್ಕಾರದಿಂದ ಒಂದು ಅಂದರೆ ಕೋರ್ಟ್ಗೆ ಹೋಯ್ತು ವಿಷಯ. ಸುಪ್ರೀಂ ಕೋರ್ಟ್ ಕೇಳುತ್ತಲ್ಲ ಕೇಂದ್ರದ ಒಪಿನಿಯನ್ ಏನು ಅಂತ. ರಾಮ ಕಾಲ್ಪನಿಕ ಅಂತ ಒಂದು ಒಪಿನಿಯನ್ ಕೊಡಲಾಯಿತು. ರಾಮ ನಿಜವಾಗ್ಲೂ ಇಂಡಿಯಾದಲ್ಲಿ ಹುಟ್ಟದ್ನ ಬೆಳೆದನ್ನ ಓಡಾಡೋದನ್ನ ಇಲ್ಲ,
ಕಾಲ್ಪನಿಕ, ಜನರ ಕಲ್ಪನೆಯಲ್ಲಿ ಇರೋದು ರಾಮ ಅಂತ. ಅದು ಭಯಂಕರ ಸಿಟ್ಟು ತರಿಸ್ತು. ಅದಾದ ಮೇಲೆ ನಮ್ಮ ಸೀನಿಯರ್ ಅಡ್ವೊಕೇಟ್ ಕಪಿಲ್ ಸಿಬಲ್ ಅವರು ಇನ್ನೂ ಕಾಂಗ್ರೆಸ್ನಲ್ಲಿದ್ದರು ಅವಾಗ. ಅವರು ಸುಪ್ರೀಂ ಕೋರ್ಟಿಗೆ ಒಂದು ಅಫಿಡವಿಟ್ ಹಾಕುತ್ತಾರೆ, ರಾಮ ಮಂದಿರದ ವಿವಾದವನ್ನು ಬೇಗ ತೀರ್ಮಾನ ಮಾಡಬೇಡಿ ಅಂತ. ಬಿ ಜೆ ಪಿ ಚುನಾವಣೆಗಳ ಲಾಭ ತಗೊಳುತ್ತೆ, ಬೇಗ ತೀರ್ಮಾನ ಮಾಡಬೇಡಿ ಅಂತ. ಈ ಎಲ್ಲ ಕಾರಣ, ಅನೇಕ ಕಾರಣಗಳಿಗಾಗಿ ಅದೊಂದು ಒಪಿನಿಯನ್ ಕ್ರಿಯೇಟ್ ಆಗಿತ್ತು. ಕಾಂಗ್ರೆಸ್ನವರು ಅಂದರೆ ರಾಮ ಮಂದಿರದ ವಿರುದ್ಧ ಇದ್ದಾರೆ ಅಂತ. ದಿಗ್ವಿಜಯ್ ಸಿಂಗ್ ಹೇಳಿದ್ರಲ್ಲ, ಏನು ತಪ್ಪು, ಯಾಕೆ ಹೋಗಬಾರ್ದು ಸೋನಿಯಾ ಗಾಂಧಿ ಹೋಗೇ ಹೋಗ್ತಾರೆ ಅಂತ. ದಿಗ್ವಿಜಯ್ ಸಿಂಗ್ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ. ಸುಪ್ರೀಂ ಕೋರ್ಟಿನ ತೀರ್ಪು ಬಂದು ರಾಮ ಮಂದಿರಕ್ಕಾಗಿ ಗುದ್ಲಿ ಪೂಜೆ ನಡೆದಾಗ ಮಧ್ಯಪ್ರದೇಶ ಕಾಂಗ್ರೆಸ್ ಕಮಿಟಿ ಐ ಥಿಂಕ್ 11 ಬೆಳ್ಳಿ ಇಟ್ಟಿಗೆಗಳನ್ನು ಕಳಿಸ್ತು, ರಾಮ ಮಂದಿರದ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ಇದು ಅಂತ. ಈಗ ಸೋನಿಯಾ ಗಾಂಧಿ ಬರ್ತಾರಾ ಅಂತ ಒಂದು ಕುತೂಹಲ. ಯಾರು ಒಪ್ತಾರೋ ಬಿಡ್ತಾರೋ, ಯಾರಿಗಿಷ್ಟನೋ ಯಾರಿಗಿಷ್ಟ ಇಲ್ವೋ, ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಬಿ ಜೆ ಪಿಯವರು ತಮ್ಮ ಚುನಾವಣಾ ಪ್ರಚಾರದ ಕಿಕ್ ಸ್ಟಾರ್ಟ್ ಅನ್ನುವ ರೀತಿಯಲ್ಲೇ ಮಾಡ್ತಾರೆ. ಅದನ್ನು ಕಿಕ್ ಸ್ಟಾರ್ಟ್ ಅನ್ನುವ ರೀತಿಯಲ್ಲಿ ಒಂದು ಇಶ್ಯೂ ಎತ್ಕೊಳ್ತೀರಿ ಆ ಪಕ್ಷ, ಅದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಬಂದಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನುವ ಒಂದು ವಿಷಯವನ್ನು ಎತ್ಕೊಂಡು 10,000 ಕಿಲೋಮೀಟರ್ ರಥಯಾತ್ರೆ ಮಾಡಿ ಒಂದು ಅಭಿಪ್ರಾಯ ರೂಪಿಸಿ ಅದರ ಪೊಲಿಟಿಕಲ್ ಡಿವಿಡೆಂಟನ್ನು ಪಡ್ಕೊಂಡಿದೆ ಬಿ ಜೆ ಪಿ. ಪೊಲಿಟಿಕಲ್ ಲಾಭ ಏನೇನಾಗಬೇಕು ಆಗಿದೆ. ಈಗ ಅದೇ ಬಿ ಜೆ ಪಿ ಆಡಳಿತದಲ್ಲಿರುವ ಅವಧಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಬರ್ತಿತ್ತು, ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಕಟ್ತೀವಿ, ಕಟ್ಟಿದ್ದಾರೆ. ಈಗ ಕೊಟ್ಟ ಮಾತನ್ನೊಂದು ಈಡೇರಿಸಿದ್ದಾರೆ. ಬಿ ಜೆ ಪಿಯವರ ಎದುರಿಗೆ ಅನೇಕ ಪ್ರಶ್ನೆಗಳು, ಮಂದಿರ್ ವಹಿ ಬನಾಯಂಗೆ ಅನ್ನೋರು ಬಿ ಜೆ ಪಿಯವರು, ವಿಪಕ್ಷಗಳವ್ರು ಹೇಳ್ತಿದ್ರು ತಾರೀಖ್ ನೈ ಬತಾಯಂಗೆ ಅಂತ. ಮಂದಿರ ಅಲ್ಲೇ ಮಾಡ್ತೀವಿ, ಬಟ್ ಯಾವಾಗ ಅನ್ನೋದನ್ನು ಹೇಳೋದಿಲ್ಲ ಅಂತ. ರಾಮ ಮಂದಿರ ವಿವಾದ ಮುಗಿಬಾರ್ದು ಅನ್ನೋ ಮೈಂಡ್ಸೆಟ್ನಲ್ಲಿ ಬಿ ಜೆ ಪಿ ಇದೆ ಅನ್ನೋ ಅಭಿಪ್ರಾಯಗಳಿದ್ವು. ವಿವಾದ ಮುಗಿದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. 22ನೇ ತಾರೀಕು ಉದ್ಘಾಟನೆ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅಂತಲೇ ಹೇಳ್ತಾರೆ ಬಿ ಜೆ ಪಿಯವರು. ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದ ಭರವಸೆನ ಈಡೇರಿಸಿದ್ದೀವಿ, ಒಂದು ಇಶ್ಯೂನ ಎತ್ಕೊಂಡ್ವಿ, ಈಡೇರಿಸಿದ್ದೀವಿ ಅಂತ. ಆರ್ಟಿಕಲ್ 370 ಹೇಳ್ಕೊಳ್ಳೋದಿಲ್ವ ಅವರು? ಬಿ ಜೆ ಪಿಯ ಮೂಲ ಪಕ್ಷವಾದ ಜನಸಂಘ ಅಸ್ತಿತ್ವಕ್ಕೆ ಬಂದಿದ್ಯಾಕೆ? ಮೊನ್ನೆನೂ ಆರ್ಟಿಕಲ್ 370 ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ದಿವಸನೂ ನಾನು ವಿವರವಾಗಿ ಹೇಳಿದೆ. ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಪಂಡಿತ್ ನೆಹರು ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರು. ಯಾಕೆ ತಮ್ಮ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟರು? ಯಾಕೆಂದರೆ ಆರ್ಟಿಕಲ್ 370 ಕೊಟ್ಟರೆ ನೀವು ಕಾಶ್ಮೀರಕ್ಕೆ. ಭಾರತ ಸ್ವತಂತ್ರಗೊಂಡು ಒಂದು ದೇಶ ಅಂತಾಗಿದೆ. ಉಳಿದ ದೇಶಕ್ಕೆಲ್ಲ ಒಂದು ಸಂವಿಧಾನ, ಕಾಶ್ಮೀರಕ್ಕೆ ಇನ್ನೊಂದು ಸಂವಿಧಾನ. ಉಳಿದ ದೇಶಕ್ಕೆಲ್ಲ ಒಂದು ಧ್ವಜ, ಕಾಶ್ಮೀರಕ್ಕೆ ಇನ್ನೊಂದು ಧ್ವಜ. ಈ ದೇಶಕ್ಕೆಲ್ಲ, ಉಳಿದ ದೇಶಕ್ಕೆಲ್ಲ ಒಬ್ಬ ಪ್ರಧಾನಿ, ಕಾಶ್ಮೀರಕ್ಕೆ ಇನ್ನೊಬ್ಬ ಪ್ರಧಾನಿ. ಅದನ್ನು ವಿರೋಧಿಸಿ ನೆಹರು ಅವರ ಕ್ಯಾಬಿನೆಟ್ನಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದವರು. ಬಿ ಜೆ ಪಿಯ ಮೂಲ ಹುಟ್ಕೊಂಡಿದ್ದು ಹಾಗೆ. ಆರ್ಟಿಕಲ್ 370 ಅಬ್ರಾಗೇಟ್ ಮಾಡಿದಾಗ ಏನು ಹೇಳ್ತು ಬಿ ಜೆ ಪಿ? ಯಾವ ಕಾರಣಕ್ಕಾಗಿ ನಮ್ಮ ಅಸ್ತಿತ್ವ ಬಂತೋ ಅದನ್ನು ಪೂರ್ತಿ ಮಾಡಿದ್ದೀವಿ. ಹಾಗೆ ರಾಮ ಮಂದಿರದ ವಿಷಯದಲ್ಲೂ ಹೇಳ್ತಾರೆ ಅವರು. ಇದಾದ ಮೇಲೆ ಇನ್ನೊಂದು ಇಶ್ಯೂ ಇದೆ, ಯೂನಿಫಾರ್ಮ್ ಸಿವಿಲ್ ಕೋಡು. ಅದನ್ನೇನಾದ್ರು ಚುನಾವಣೆಗಿಂತ ಮುಂಚೆ ಅದನ್ನು ಮೂವ್ ಮಾಡಿದರೆ ಅದನ್ನೇ ಹೇಳ್ತಾರೆ. ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆ ಈಡೇರಿಸಿದ್ದೀವಿ. ಇದು ಬಿ ಜೆ ಪಿ ಲೋಕಸಭಾ ಚುನಾವಣೆಯ ತಯಾರಿಗೆ ಕಿಕ್ ಸ್ಟಾರ್ಟ್ ಮಾಡದೆ ರಾಮ ಮಂದಿರದ ಲೋಕಾರ್ಪಣೆಯೊಂದಿಗೆ. ಅಂಥ ಕಾರ್ಯಕ್ರಮದಲ್ಲಿ ಸೋನಿಯಾ ಗಾಂಧಿಯವರು ಇರ್ತಾರಾ ಅನ್ನೋದು ಪ್ರಶ್ನೆ. ಸೋನಿಯಾ ಗಾಂಧಿಯವರಿಗೆ ಅಕಸ್ಮಾತ್ ಹೋಗೋದಕ್ಕಾಗದೆ ಹೋದರೂ ಕಾಂಗ್ರೆಸ್ಸಿನ ನಿಯೋಗ ಹೋಗುತ್ತೆ ಅಂತ ದಿಗ್ವಿಜಯ್ ಸಿಂಗ್ ಹೇಳಿದ್ರು. ಅಂಥದ್ದೊಂದು ನಿರ್ಧಾರ ತಗೊಳ್ತಾರ? ನೆನಪಿರಲಿ ಅಲ್ಲಿ, ಅಂದರೆ ಬರೀ ರಾಮ ಮಂದಿರದ ಆವರಣ ಮಾತ್ರ ಅಲ್ಲ, ಅಯೋಧ್ಯೆ ಉದ್ದಗಲಕ್ಕೂ ಬಿ ಜೆ ಪಿ ಹಿಂದುತ್ವ ಅಂತ ಇರುತ್ತವತ್ತು. ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ನಿಯೋಗ ಭಾಗಿಯಾಗುತ್ತಾ? ಒಂದು ಪ್ರಶ್ನೆ. ಅದರ ಜೊತೆಗೆ ಇವತ್ತಿನ ಡಿಬೇಟ್ನಲ್ಲಿ SFI ಮೂಲವನ್ನು ಹೊಂದಿರುವಂಥವ್ರು ಒಬ್ಬರು ಪ್ಯಾನಲಿಸ್ಟ್ ನಮ್ಮಲ್ಲಿ ಇದ್ದರು. SFI ಬೇಸಿಕಲಿ ಕಮ್ಯುನಿಸ್ಟ್ ಪಾರ್ಟಿಯ ಆಫ್ ಶೂಟ್. ಸೀತಾರಾಮ್ ಯೆಚೂರಿ ಅವ್ರು ಹೋಗ್ತಾರಾ ಅಂತ ಕೇಳಿದೆ ನಾನು. ಏನು ತಪ್ಪು ಅಂದರು. ಹೋಗಬೇಕು, ಜನರ ಧಾರ್ಮಿಕ ಶ್ರದ್ಧೆಗಳನ್ನು ಗೌರವಿಸಬೇಕು, ಧಾರ್ಮಿಕ ನಂಬಿಕೆಗಳನ್ನು ಗೌರವಿಸಬೇಕು. ರಾಮನ ಬಗ್ಗೆ ಈ ದೇಶದಲ್ಲಿ ಗೌರವ ಇದೆ, ಸೀತಾರಾಮ್ ಯೆಚೂರಿ ಅವರು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂದ್ಬಿಟ್ರು ಅವರು.
ಐ ವಾಸ್ ಶಾಕ್ಡ್. ಕಾಂಗ್ರೆಸ್ ಬಿಡಿ, ಅಂದರೆ ಹಂಗೆ ಬಂದಾಗ ಹಾಗೆ, ಹಿಂಗೆ ಬಂದಾಗ ಹಿಂಗೆ ಏನೋ ಒಂದು ಮಾಡಿದ್ದಾರೆ ಅವರು. ಬಟ್ ಕಮ್ಯುನಿಸ್ಟರು ಧರ್ಮ, ದೇವರು, ಶ್ರದ್ಧೆ, ನಂಬಿಕೆ ಇವೆಲ್ಲವೂ ಅವರ ಪರಿಧಿಯೊಳಗೆ ಬರದೇ ಇರುವಂಥ ವಿಷಯ. ಈಗ ಸೀತಾರಾಮ್ ಯೆಚೂರಿ, ಡಿ ರಾಜಾ ಥರದ ಮುಖಂಡರುಗಳು ಹೋಗ್ತಾರ. ಅಕಸ್ಮಾತ್ ಹೋದರೆ ಪ್ಯಾರಾಡೈಮ್ ಶಿಫ್ಟ್. ಅದು ಒಂದು ರಾಮ ಸತ್ಯ ಇಲ್ಲ, ಕಮ್ಯುನಿಸಮ್ ಸತ್ಯ, ಎರಡರ ಪೈಕಿ ಒಂದು ನಿರ್ಧಾರ ಆದಂಗೆ. ಮಿಡ್ ಪಾತ್ ಅನ್ನೋದಿಲ್ಲ ಅಲ್ಲಿ. ಅಂತಿಮವಾಗಿ ಅಂದರೆ ರಾಮ ಮಂದಿರದ ವಿಷಯದಲ್ಲಿ ಯಾವ್ಯಾವ ಪಕ್ಷಗಳು, ಯಾವ್ಯಾವ ಮುಖಂಡರುಗಳು ಏನೇನು ಮಾತಾಡಿದ್ರು ದೇಶ ನೋಡಿದೆ. ಈಗ ಅರವಿಂದ್ ಕೇಜ್ರಿವಾಲ್ರು ಹೇಳ್ತಾರೆ, ಹಿರಿಯ ನಾಗರಿಕರಿಗೆ ಅಯೋಧ್ಯೆಯ ಪ್ರವಾಸವನ್ನು ನಾವು ಉಚಿತವಾಗಿ ಮಾಡಿಕೊಡ್ತೀವಿ, ಅಥವಾ ಏನೊಂದು ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡ್ರು, ಹಿರಿಯ ನಾಗರಿಕರಿಗೆ ಉಚಿತವಾಗಿ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತೀವಿ ನಾವು ಅಂತ. ಇದೇ ಅರವಿಂದ್ ಕೇಜ್ರಿವಾಲ್ ಇದೇ ರಾಮ ಮಂದಿರದ ವಿಷಯದಲ್ಲಿ ಹಿಂದೆ ಏನೇನು ಮಾತಾಡಿದ್ರು ದಟ್ ಈಸ್ ಸೆಕೆಂಡರಿ. ಅದರ ಅರ್ಥ ಏನು? ಆಟ ಗೆದ್ದರೆ ಆಡೋದಕ್ಕೆ ಬಂದಿದ್ವಿ, ಸೋತ್ರೆ ನೋಡೋದಕ್ಕೆ ಬಂದಿದ್ವಿ ಅಂತ. ಗೆದ್ದರೆ ಆಡೋದಕ್ಕೆ ಬಂದಿದ್ವಿ, ಸೋತ್ರೆ ನೋಡೋದಕ್ಕೆ ಬಂದಿದ್ವಿ. ಅಯೋಧ್ಯೆಯ ರಾಮ ಮಂದಿರದ ವಿಷಯ ಕೋರ್ಟ್ನಲ್ಲಿರುವಷ್ಟು ಕಾಲ ಬಹುಶಃ ಅಲ್ಲೊಂದು ಮಂದಿರ ಆಗುತ್ತೆ ಅನ್ನೋ ನಂಬಿಕೆ ಭಾಳ ಜನರಿಗೆ ಇರಲೇ ಇಲ್ಲ. ಆವಾಗ ಏನೇನು ಮಾತಾಡಬೇಕು ಮಾತಾಡ್ಬಿಟ್ರು, ಜಡ್ಜ್ಮೆಂಟ್ ಬಂದುಬಿಡ್ತು, ಮಂದಿರ ನಿರ್ಮಾಣ ಆಗಿದೆ. ಈಗ ಅದು ಓಟು ತರುವ ವಿಷಯ. ಹೆಂಗೂ ಜಾತ್ರೆ ನಡೀತಾ ಇದೆ, ಹೆಂಗೂ ರಥೋತ್ಸವ ಆಗ್ತಾ ಇದೆ. ಕೈ ಹಾಕಿ ರಥದ ಹಗ್ಗ ನಾವು ಒಂಚೂರು ಎಳೆದು ಬಿಡೋಣ, ನಮಗೊಂದು ಸ್ವಲ್ಪ ಪುಣ್ಯ ಬರಲಿ ಅನ್ನೋ ಥರ ಇದೊಂದು ಕುತೂಹಲ ಇದೆ. ಹೋಗ್ತಾರಾ ಇಲ್ವಾ, ಹೋಗ್ತಾರಾ ಇಲ್ವಾ? ಆಡ್ವಾಣಿಯವರಿಗೆ, ಮುರಳಿ ಮನೋಹರ್ ಜೋಶಿ ಅವರಿಗೆ ಆಹ್ವಾನ ಕೊಟ್ಟು ಬರಬೇಡಿ ಅಂತ ಹೇಳಲಾಗಿದೆ. ಚಂಪತ್ ರಾಯ್ ಅವರು ಹೇಳಿದರು, ಟ್ರಸ್ಟ್ನ ಸೆಕ್ರೆಟರಿ ಅವರು, ನಾವು ಕರೆದಿದ್ದೀವಿ ಅವ್ರನ್ನ, ವಯಸ್ಸಿನ ಕಾರಣಕ್ಕಾಗಿ ಬರಬೇಡಿ ಅಂತ ಹೇಳಿದ್ದೀವಿ, ತುಂಬ ಜನ ಆಗ್ತಾರೆ, ತುಂಬ ಗಲಾಟೆ ಆಗುತ್ತೆ ಅವತ್ತು ಅಂತ. ದೊಡ್ಡ ವಿವಾದ ಆಯ್ತು ಅದು. ಆಡ್ವಾಣಿ, ಮುರಳಿ ಮನೋಹರ್ ಜೋಶಿ ಯಾರು? ರಥಯಾತ್ರೆ ನಡೆದಿದ್ದೆ ಅವರಿಂದ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನುವ ಯಾತ್ರೆ ನಡೆದಿದ್ದೆ ಅವರಿಂದ. ರಥಯಾತ್ರೆ ಸಾರಥಿಗಳವರು. ಈಗ ವಯೋವೃದ್ಧರು ಮನೆಯಲ್ಲಿದ್ದಾರೆ, ಅವರಿಗೆ ಒಂದು ಕನಸಿರಲ್ವ ಅಯೋಧ್ಯೆ ನೋಡಬೇಕು, ರಾಮ ಮಂದಿರ ನೋಡಬೇಕು ಅಂತ. ಬರಬೇಡಿ ಅಂದ್ಬಿಟ್ರೆ ಹೆಂಗೆ? ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅದು. ಅದಾದ ನಂತರ ವಿಶ್ವ ಹಿಂದೂ ಪರಿಷತ್ ಪ್ರತ್ಯೇಕವಾಗಿ ಹೋಗಿ ಮತ್ತೊಂದು ಆಹ್ವಾನವನ್ನು ಅವರಿಗೆ ಕೊಟ್ಟಿದೆ. ಬರುವುದಕ್ಕೆ ಪ್ರಯತ್ನಿಸ್ತೀವಿ ಅಂತ ಹೇಳಿದಾರಂತೆ, ಟ್ರೈ ಮಾಡ್ತೀವಿ ಅಂತ ಹೇಳಿದಾರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.